ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಆದ್ರೂ ನೀವೆಲ್ಲಿ ಒಬ್ರನ್ನ ಇನ್ನೊಬ್ರು ಕಾಳಜಿ ಮಾಡ್ಕೊಂಡು ನಿಮ್ಮನ್ನ ನೀವೇ ಮರ್ತು ಬಿಡ್ತೀರಾ ಅಂತ ನಿಮ್ ಜೊತೆ ಟ್ರಿಪ್ಗೆ ಇನ್ನೊಬ್ರು ಬರ್ತೀಯಾರ. ಇನ್ನೊಬ್ರ ಯಾರೇ? ಇನ್ನೊಬ್ರು ಯಾರಕ್ಕ? ಅಯ್ಯಯ್ಯೋ, ನನಗೆ ಗೊತ್ತಿತ್ತು ಇವಳು ಕೂಡ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇವ್ರ ಹಿಂದೆನೆ ಹೋಗ್ತಾಳೆ ಅಂತ. ಹಂಗೆ ಆಯ್ತು. ಅಕ್ಕ, ಇನ್ನೊಬ್ರು ಯಾರು? ಒಂದ್ ನಿಮಿಷ ಇರು, ಅವರನ್ನ ಕರ್ಕೊಂಡ್ ಬರ್ತೀನಿ. ಇನ್ನೊಬ್ರು ಯಾರಪ್ಪ ಇದ್ದಾರೆ ಮನೆಯಲ್ಲಿ? ಅನಿ, ಇನ್ನೊಂದು ಏರ್ ಟಿಕೆಟ್ ಬುಕ್ ಮಾಡಿದ್ಯಾ? ಇಲ್ಲ ಅಣ್ಣ, ಇವಳು ಯಾರನ್ನ ಕರ್ಕೊಂಡು ಬರಕ್ ಹೋದ್ಲು? ನೋಡ್ತಾ ಇರು, ಇವಳೇ ಬ್ಯಾಗ್ ಇಟ್ಕೊಂಡು ಬಂದ್ಬಿಡ್ತಾಳೆ. ಈಗಲಾದ್ರೂ ಅರ್ಥ ಮಾಡ್ಕೊ, ಅವಳಿಗೆ ನಿಮ್ಮ ಅಕ್ಕನ ಸುಖ ಸಂತೋಷ ಕಂಡ್ರೆ ಇಷ್ಟ ಆಗಲ್ಲ. ಯಾರನ್ನೋ ಕರ್ಕೊಂಡ್ ಬರ್ತೀನಿ ಅಂತ ಹೋದೆ, ಒಬ್ಳೆ ಬಂದಿದ್ಯಲ್ಲೇ? ಕರ್ಕೊಂಡ್ ಬಂದಿದ್ದೀನಮ್ಮ. ಇವಳೆ ಪಕ್ಕ ಇವಳೆ. ಅಕ್ಕ ಸಾಕು, ಇಬ್ರು ಕಣ್ಮುಚ್ಚಿ. ಹೇ ಕೋಳಿ ಮರಿ, ಈ ಸರ್ಪ್ರೈಸ್ ಟೆನ್ಷನ್ ಎಲ್ಲ ನನಗಾಗಲ್ಲ. ಸಾಕು, ಕಣ್ಮುಚ್ಚು ಪ್ಲೀಸ್. ಕಣ್ಬಿಡಿ. ಈ ಗಣೇಶನ ನಮ್ಮ ಜೊತೆ ಬರ್ತಿರೋದು. ಹೌದು ಸಾಕು. ವಿಘ್ನ ವಿನಾಶಕ, ದುಷ್ಟ ನಾಶಕ, ಈ ಸಿದ್ಧಿ ವಿನಾಯಕ ನಿಮ್ ಜೊತೆ ಇರೋವರೆಗೂ ನಿಮ್ಮಿಬ್ರಿಗೂ ಯಾವ ಕೇಡು ಆಗಲ್ಲ. ಅಕ್ಕ, ನಾನು ಕಷ್ಟದಲ್ಲಿದ್ದಾಗ, ನೋವಲ್ಲಿದ್ದಾಗ ಈ ಗಣೇಶನ ಹತ್ರನೇ ಬೇಡ್ಕೊಳ್ಳೋದು. ತಕ್ಷಣಕ್ಕೆ ಪರಿಹಾರ ಕೊಡೋ ಭಗವಂತ ಇವನು. ಕಷ್ಟ ಅಂತ ಕೈ ಮುಗಿದ್ರೆ ಕಾಪಾಡೋ ದೇವ್ರು ಇವನು. ನಿಮ್ಮನ್ನ ಸಾಕುನ ಈ ಗಣೇಶನೇ ಜೋಪಾನವಾಗಿ ನೋಡ್ಕೋತಾನೆ. ಸೂಪರ್ ಮೀರಾ, ಎಂಥ ಸಿಚುವೇಶನ್ ಆದರೂ ಏನಾದರೂ ಒಂದು ಎಮೋಷನ್ ಕ್ರಿಯೇಟ್ ಮಾಡಿ ಕಣ್ಣೀರು ಹಾಕಿಸ್ಬಿಡ್ತೀಯ. ಹಾಂ ಸರಿ ಸರಿ, ಈಗ ಅದೆಲ್ಲ ಬಿಡಿ. ಶಾಪಿಂಗ್ಗೆ ಲಿಸ್ಟ್ ರೆಡಿ ಮಾಡಿ ಅಂತ ಹೇಳಿದ್ನಲ್ಲ, ಯಾರ್ಯಾರು ರೆಡಿ ಮಾಡಿದ್ದೀರಾ? ನಾನು. ನಂದು. ಇದು ನಂದು. ಓಕೆ, ಇದು ನಂದು. ಏನೋ ಇದು ಹನುಮಂತನ್ ಬಾಲ? ಏನಿದು ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ? ಏಯ್ ಸುಂದ್ರ, ಏನು ಇದೆಲ್ಲ ಬರ್ದಿದ್ಯಾ? ಫೆನಾಯ್ಲು, ಟಾಯ್ಲೆಟ್ ಕ್ಲೀನರ್ ಎಲ್ಲ ಬರಿಬೇಕಾಗಿತ್ತು. ಮೀರಾ, ನಿನ್ ಲಿಸ್ಟಲ್ಲಿ ನೀವಿಬ್ರು ಖುಷಿಯಾಗಿ ಹೋಗಿ ಖುಷಿಯಾಗಿದ್ದು ಸೇಫ್ ಆಗಿ ಬಂದ್ರೆ ಅದೇ ನನಗೆ ನೀವಿಬ್ರು ಕೊಡೋ ದೊಡ್ಡ ಗಿಫ್ಟು. ಇನ್ನೇನು ಬೇಡ. ಅಕ್ಕ, ನಿಜ ಹೇಳ್ತೀನಿ ಕಣೆ, ನೀನು ಇಂಥ ಮನೆಗೆ ಬರೋಕೆ ತುಂಬಾ ಪುಣ್ಯ ಮಾಡಿದ್ಯಾ. ಇಂಥ ಮನೆ ಬರೀ ಕನ್ಸಲ್ಲಿ ಮಾತ್ರ ಇರೋದು, ಕಲ್ಪನೆಗೆ ಮಾತ್ರ ಇಟ್ಕೋದು. ನಿಜ ಜೀವನದಲ್ಲೂ ಈ ರೀತಿ ಇರ್ತಾರೆ ಅಂದ್ರೆ ನಂಬೋಕೆ ಅಸಾಧ್ಯ ಕಣೆ. ಹೌದಮ್ಮ, ಇದಕ್ಕೆ ಮೂಲ ಕಾರಣ ನನ್ನ ಸೊಸೆ ಶಾಂತಲ. ಶಾಂತಲ ನಂತರ
ಈ ನನ್ನ ಮುದ್ದು ಮುರಿ ವೀರ ಇವತ್ತು ಈ ಮನೆ ಇಷ್ಟೊಂದು ಖುಷಿಯಾಗಿದೆ ಅಂದ್ರೆ ಅದು ಈ ಮಗು ಇದ್ದಾರೆ. ತಾತ ಅದಕ್ಕೆ ಏನಾಗಿ ನೋಡ್ತಾ ಇದ್ದೀರಾ? ಈ ಕೋತಿ ಹೀಗೆ ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. 1 ಸೆಕೆಂಡ್ ಚೆಂಡಿ ಆದರೆ ಇನ್ನೊಂದು ಸೆಕೆಂಡ್ ಚೆಂಡು. ಇವಳು ಹೀಗೆ ಬಿಡಿ. ನಿಜ ಅಲ್ಲಿ ಅವರೇ, ಇವಳು ಮುದ್ದಾಗಿ ತರಲೇನೂ ಮಾಡ್ತಾಳೆ, ಹೊಟ್ಟೆ ಹುಣ್ಣಾಗೋ ಹಾಗೆ ನಗಿಸ್ತಾಳೆ, ಹಾಗೆ ಹೃದಯ ತುಂಬರೋ ಅಷ್ಟು ಪ್ರೀತಿನೂ ಕೊಡ್ತಾಳೆ. ಅದಕ್ಕೆ ಈ ನಮ್ರತ ಹಾಳಾದಿ ಮನೆಯವರೆಲ್ಲರೂ ಸೇರಿಕೊಂಡು ನನ್ನ ಅಹಲ್ಯ ಮನಸ್ಸನ್ನ ಹಾಳು ಮಾಡ್ತಾ ಇದ್ದಾರೆ. ಬಲವಂತವಾಗಿ ಒಲ್ಲದ ವಿಷಯಗಳನ್ನ ಒಪ್ಪಿಸ್ತಾ ಇದ್ದಾರೆ. ಇದ್ಯಾಕೋ ಸರಿ ಇಲ್ಲ. ಚಿಕ್ಕಪ್ಪ ಚಿಕ್ಕಪ್ಪ ನೀವ್ಯಾಕೆ ಕೆಳಗಡೆ ಬರಲಿಲ್ಲ? ಅಯ್ಯೋ ಆ ವಿಷಯ ಬಿಡಮ್ಮ. ನೀನೇನು ಮಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಎಲ್ಲಿಗಮ್ಮ ಹೊರಟಿರೋದು ನೀನು? ಓ ಅದಾ, ಅನಿಕೇತ್ ಅವರು ನನ್ನನ್ನ ಸಾಕೇತ್ ಅವ್ರನ್ನ ಹೊರಗಡೆ ಟ್ರಿಪ್ಗೆ ಅಂತ ಕಳಿಸ್ತಾ ಇದ್ದಾರೆ ಚಿಕ್ಕಪ್ಪ. ಹೋಗೋದ್ ಬೇಡ ಅಂತ ನಾನು ಎದ್ದು ಬಂದೆ. ಎಲ್ರೂ ಬೇಜಾರು ಮಾಡ್ಕೊಂಡ್ರು. ಅವ್ರಿಗೆಲ್ರೂ ಮನ್ಸನ್ನ ನೋಯಿಸೋದ್ ಬೇಡ ಅಂತ ಹೋಗೋದಕ್ಕೆ ಒಪ್ಕೊಂಡಿದ್ದೀನಿ. ಅಹಲ್ಯ, ನೀನು ನನ್ನ ಮಗಳು ಅಹಲ್ಯನಾ? ಎಲ್ಲರೂ ಮನಸ್ಸು ನೋಯುತ್ತೆ ಅಂತ ನಿನ್ನ ಮನ್ಸನ್ನು ಕೊಂದ್ಕೋತೀಯ, ಎಲ್ಲರೂ ಮುಖ ಸಣ್ಣದು ಮಾಡ್ಕೋತಾರೆ ಅಂತ ನಿನ್ನ ಬದುಕು ಒತ್ತೆ ಇಡ್ತೀಯ. ಬೇಡಮ್ಮ ಬೇಡ, ನೀವಿಬ್ಬರೇ ಆಚೆ ಹೋಗೋದು ಸರಿಯಲ್ಲ. ಚಿಕ್ಕಪ್ಪ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಸಾಕೇತ್ ಅವ್ರ ಜೊತೆ ಸುರಕ್ಷಿತವಾಗಿರ್ಬೋದು. ಭಯ ಆಯ್ತಾ? ಆಗಲ್ವಾ ಮತ್ತೆ? ಏ ಕೋಳಿ ಮರಿ, ಸೀರಿಯಸ್ ಆಗಿ ಹೇಳ್ತೀನಿ ಕಣೆ, ನಿನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ನೀನೊಂಥರ ಡುವೆಲ್ ಪರ್ಸ್ನಾಲಿಟಿ ಇದ್ದಾಗೆ. ನೀನು ಮೂವಿ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಡಬಲ್ ರೋಲ್ ಕ್ಯಾರೆಕ್ಟರ್. ಒಬ್ಬರು ಟ್ವಿನ್ಸ್ ಇರ್ತಾರೆ, ಒಬ್ರು ಒಳ್ಳೆಯವರು, ಒಬ್ರು ಕೆಟ್ಟವರು. ಹಂಗೆ ಒಂದೊಂದ್ಸಲ ಮುಗ್ದೆ ತುಂಬ ಒಳ್ಳೆಯವಳು ಅನಿಸುತ್ತೆ, ಒಂದೊಂದ್ಸಲ ರೌಡಿ ಥರ ಆಡ್ತೀಯ. ಆ್ಯಕ್ಚುಲಾಗಿ ನೀನೇನೆ? ನಾನು ಮೀರಾ. ವಾ, ತುಂಬ ಒಳ್ಳೆ ಆನ್ಸರ್. ಮೀರಾ, ಅವ್ನು ಮಾತಾಡಲ್ಲ, ಅಣ್ಣನ ವಿಷಯದಲ್ಲಿ ಇನ್ನು ಸ್ವಲ್ಪ ಮೂಗು ತೂರ್ಸೋದನ್ನ ಕಡಿಮೆ ಮಾಡೆ. ಯಾಕೋ ನಾನೇನೋ ಮಾಡ್ದೆ? ಅದೇನು ಅಂತ ನಿನಗೂ ಗೊತ್ತಿದೆ. ಪ್ಲೀಸ್ ಕಡೆ ಮೀರಾ, ಅವರಿಬ್ಬರನ್ನ ಫ್ರೀಯಾಗಿ ಬಿಟ್ಬಿಡು. ಅವರಿಬ್ಬರ ಮಧ್ಯೆ ಏನೇ ಬಂದರೂ ಅವರಿಬ್ಬರು ನೋಡ್ಕೋತಾರೆ. ಅವ್ರ ಇಷ್ಟ ಕಷ್ಟ, ಬೇಕು ಬೇಡ, ಇವನ್ನೆಲ್ಲ ಅವರು ಫೇಸ್ ಟು ಫೇಸ್ ಮಾತಾಡಿಕೊಂಡು ಬಗೆಹರಿಸ್ಕೋತಾರೆ. ನೀನು ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ ಕಣೆ. ಅವ್ರ ಇಷ್ಟ ಕಷ್ಟಗಳನ್ನ ತಪ್ಪು ಅನ್ನೋ ರೈಟ್ಸು ನಿನಗಿಲ್ಲ. ಒಂದೊಂದ್ಸಲ ನೀನು ಈ ಥರ ಮೂಲೆಯಲ್ಲಿ ಕೂತಿರೋದೇ ಬೆಟರ್ ಅನ್ಸುತ್ತೆ. ಸರಿ ಬಿಡು, ನಿನ್ನ ಆಸೆ ಹಾಗೆ ನಿನ್ ವಿಶ್ ಇದೆ ಅಂದ್ರೆ ನಾನು ಹೀಗೆ ನೋವಲ್ಲಿರ್ತೀನಿ. ನನ್ನ ಮಾತಿನ ಅರ್ಥ ನೀನು ನೋವಲ್ಲೇ ಇರಬೇಕು ಅಂತಲ್ಲ ಕಣೆ. ಈ ಚಟ್ಪಟ ಅನ್ನೋದನ್ನ ನೆನೆಸಿ ಗಂಭೀರವಾಗಿರು ಅಂತ. ಪರವಾಗಿಲ್ಲ ಕಣೆ, ನಿನ್ನ ಜೊತೆ ಸೇರಿ ನಾನು ಹಳೆ ಸಿನಿಮಾ ಡೈಲಾಗ್ ಹೊಡಿತಾ ಇದ್ದೀನಿ ನೋಡು. ದೇವ್ರೆ, ಅಹಲ್ಯ ಅಕ್ಕನ ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ, ನಿನಗೆ ಮಾತ್ರ ಗೊತ್ತು. ಅದಕ್ಕೆ ನಿನ್ ಮೇಲೆ ನಂಬಿಕೆ ಇಟ್ಟು ನಮ್ಮ ಸಾಕುನ ಅಹಲ್ಯ ಅಕ್ಕನ ಜೊತೆ ಕಳಿಸ್ಕೊಡ್ತಿದ್ದೀನಿ. ಪ್ಲೀಸ್ ನಮ್ಮ ಸಾಕುನ ಸೇಫಾಗಿ ನೋಡ್ಕೊಳಪ್ಪ, ಪ್ಲೀಸ್. ಇದೇನಿದು?
ಇಷ್ಟೊತ್ತಾದರೂ ಮೀರಾ ನನ್ನನ್ನು ತಡೆಯೋದಕ್ಕೆ ಬರ್ತಾನೆ ಇಲ್ವಲ್ಲ. ಇಲ್ಲ, ಯಾವ ಕಾರಣಕ್ಕೂ ನಾನು ಟ್ರಿಪ್ಪಿಗೆ ಹೋಗಬಾರ್ದು. ಮೀರಾ ಬರಬೇಕು, ನಮ್ಮನ್ನು ತಡಿಬೇಕು. ನಾನು ಎಷ್ಟೊಂದು ಹೆದರಿಸಿದ್ರು ಕೂಡ ಅವಳು ಯಾಕೆ ನನ್ನನ್ನು ತಡೆಯೋಕ್ಕೆ ಬರ್ತಿಲ್ಲ? ಅಣ್ಣ ನೀನೇನೇ ಮರ್ತರು ಡ್ರೋನ್ ಮಾತ್ರ ಮರಿಬೇಡ, ನಂಗೆ ಬೇಕೇ ಬೇಕು. ಚಿಕ್ಕ ಯಜಮಾನ್ರೆ, ದ್ರೋಣ ಮಹಾಭಾರತದಲ್ಲಿದ್ರು, ಅವ್ರನ್ನಾಗಿ ಇಲ್ಲಿ ಕರ್ಕ ಬರೋಕ್ಕಾಗುತ್ತೆ? ಸುಂದ್ರಣ್ಣ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸಾಕೇತಣ್ಣ, ಸ್ವಿಟ್ಜರ್ಲ್ಯಾಂಡ್ನವರು ಎಂಥ ಕಾಫಿ ಕುಡಿತಾರೆ, ಎಂಥ ಟೀ ಕುಡಿತಾರೆ ಅಂತ ನಂಗೆ ಬಹಳ ಕುತೂಹಲ ಇದೆ. ಏನ್ ಮಾಡ್ತರು, ನೀವು ಕಾಫಿ ಟೀ ಮಾತ್ರ ಮರಿಬೇಡಿ. ಸರಿ ಕಣ್ರು, ನೀವು ಕೊಟ್ಟಿರೋ ಲಿಸ್ಟ್ ಎಲ್ಲ ಇದೆ, ಯಾವುದೂ ಮಿಸ್ ಮಾಡಲ್ಲ, ಎಲ್ಲ ತಗೊಂಡ್ ಬರ್ತೀನಿ, ಸರಿನಾ? ಅದಕ್ಕೆ ಅಣ್ಣ ಮರ್ತು ಬಿಡ್ತಾರೆ. ಪ್ಲೀಸ್ ನೀವು ಮಾತ್ರ ಮರಿಬೇಡಿ. ಇರಾ ಬರ್ಲಾ? ಹುಷಾರು. ಆರೋಗ್ಯ ಚೆನ್ನಾಗಿ ನೋಡ್ಕೊ. ನಾನು ಬರೋವರೆಗೂ ರೆಸ್ಟ್ ಮಾಡ್ತೀಯ ಅಲ್ವಾ? ಆಚೆ ಈಚೆ ಓಡಾಡಿ ನಿನಗೆ ನೀನೇ ಸ್ಟ್ರೈನ್ ಮಾಡ್ಕೋಬೇಡ. ಡೋಂಟ್ ವರಿ ಅಬೌಟ್ ಮೀ. ನನ್ನ ಚಿಂತೆ ಬಿಡು, ನೀನು ಸೇಫ್ ಆಗಿರು. ಇಬ್ರು ಜೋಪಾನವಾಗಿ ಹೋಗಿ ಜೋಪಾನವಾಗಿ ಬನ್ನಿ, ಓಕೆನಾ? ಇದೇನಿದು, ತಡಿಯೋಕೆ ಬಂದಿದ್ದಾಳೆ ಅಂದರೆ ಸೆಂಡ್ ಆಫ್ ಮಾಡೋದಕ್ಕೆ ಬಂದಿರೋ ಹಾಗೆ ಮಾತಾಡ್ತಿದ್ದಾಳೆ. ಮೀರಾ, 15 ದಿನ ನೀನು ಸಾಕೇತವ್ರನ್ನ ಬಿಟ್ಟಿರ್ತೀಯ? ಪರವಾಗಿಲ್ಲ ಅಕ್ಕ, ನಮ್ಮ ಸಾಕು ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಮೀರಾ, ಸಾಕೇತವ್ರ ಊಟ, ಬಟ್ಟೆ, ಮಲ್ಗೋ ಟೈಮು ಇದೆಲ್ಲ ನೀನೇ ಮ್ಯಾನೇಜ್ ಮಾಡ್ತಾ ಇದ್ದೆ. ಈಗ ನೀನಿಲ್ಲ ಅಂದರೆ ಸಾಕೇತವ್ರನ್ನ ಕೇರ್ ಮಾಡೋರೇ ಇಲ್ದ ಹಾಗಾಗತ್ತೆ. ಅಯ್ಯೋ, ಮತ್ತೆ ಅದೇ ವಿಷಯ ಯಾಕೆ ಅಕ್ಕ? ನಮ್ಮ ಸಾಕುನ ಕೇರ್ ಮಾಡೋದಕ್ಕೆ ಅಂತ ತಾನೇ ನೀವಿರೋದು. ನಿಮ್ಮಿಬ್ರನ್ನ ಕೇರ್ ಮಾಡಬೇಕು ಅಂತ ತಾನೇ ನಾನು ನಿಮಗೆ ಗಣೇಶನ ಕೊಟ್ಟಿರೋದು. ನಂಗೆ ಯಾವ ಟೆನ್ಷನೂ ಇಲ್ಲ, ನೀವಿಬ್ರು ಜೋಪಾನವಾಗಿ ಹೋಗ್ಬಿಟ್ಟು ಬನ್ನಿ. ಇದೇನಿದು, ಗಾಡಿ ರಿವರ್ಸ್ ಗೇರಲ್ಲಿ ಹೋಗ್ತಿದೆ. ಅಣ್ಣ, ಅದಕ್ಕೆ ಟೈಮ್ ಆಯ್ತು, ಹೊರಡೋಣವಾ? ಸಾಕು. ಅಹಲ್ಯ, ಆರೋಗ್ಯ ಹುಷಾರು. ದೇವ್ರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರ್ಲಿ. ಅಹಲ್ಯ, ಜೋಪಾನ ಕಣೆ. ನಮ್ಮ ಬಗ್ಗೆ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡ. ಅಕ್ಕ, ನೀನು ಚೆನ್ನಾಗಿರ್ತೀಯ, ಕೇರ್ಫುಲ್ ಆಗಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಭಾವನು ಕೇರ್ಫುಲ್ ಆಗಿ ನೋಡ್ಕೊ ನೀನು. ಅವರು ತುಂಬಾ ಸಾಫ್ಟು. ಅಲ್ಲಿ ಮಳೆ ಬರ್ತಿದ್ಯಂತೆ, ಭಾವನ ಬೆಚ್ಚಕ್ಕಿಡು. ಸಾಕೇತ್, ದಿನಾಲು ಫೋನ್ ಮಾಡಪ್ಪ. ಹ್ಞೂ ಕಣೋ ಸಾಕು. ನೋಡು, ನೀನು ನನ್ನ ಪರ್ಸ್ನಲ್ ನಂಬರ್ಗೆ ಕಾಲ್ ಮಾಡು ಆಯ್ತಾ? ಗುಗ್ಗು ಕಾಲ್ ಮಾಡಬೇಡ. ಅವನ ಫೋನಿಗೆ ಕಾಲ್ ಮಾಡಿದ್ರೆ ಅವನು ಸರಿಯಾಗಿ ಮಾತಾಡಲ್ಲ, ನಮಗೂ ಸರಿಯಾಗಿ ಮಾತಾಡೋದು ಕೊಡೋಲ್ಲ. ಅಣ್ಣ, ಟ್ರಿಪ್ಪಿಗೆ ಹೋಗೋ ಟೈಮಲ್ಲೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡೋದು ಬೇಕಾ? ಸುಂದ್ರಣ್ಣ, ಬ್ಯಾಗ್ ತೊಗೊಂಡು ನಡೀರಿ ನೀವು. ಅಣ್ಣ, ಆಲ್ ದಿ ಬೆಸ್ಟ್. ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್. ಅರೆ ಅನಿ, ಇದನ್ನೆಲ್ಲಿಂದ ಕಾಪಿ ಮಾಡಿದ್ಯೋ? ಸಿನಿಮಾನ ನೋಡಿ ಕಾಪಿ ಮಾಡೋಳು ನೀನು, ಬುಕ್ ಓದಿ ತಿಳ್ಕೊಂಡಿರೋ ನಾನು. ನೀರಾ ಯಾಕೆ ತಡೀತಿಲ್ಲ? ನಾವಿನ್ನು ಕಾರ್ ಹತ್ಕೊಂಡ್ರೆ ವಾಪಸ್ ಬರಲ್ಲ ಕಣೆ ಮೀರಾ. ತಡಿಯೇ, ನಾವು ಹೋಗೋದು ಬೇಡ ಅಂತ ಹೇಳು. ಸಾಕು, ಟೈಮ್ ಆಯ್ತು, ಹೊರಡಿಪ್ಪ. ಸರಿ ತಾತ.
ನಾವು ಹೊಡ್ತೀವಿ. ಅಯ್ಯೋ ಹೊರಡ್ತೀವಿ ಅನ್ಬಾರ್ದು ಸಾಕೇತ್, ಹೋಗಿ ಬರ್ತೀವಿ ಅನ್ನಪ್ಪ. ಸರಿಮ್ಮ, ಹೋಗಿ ಬರ್ತೀವಿ. ಅಕ್ಕ ಆಲ್ ದ ಬೆಸ್ಟ್. ಬರವಾಗ ಹ್ಯಾಪಿ ನ್ಯೂಸ್ ಜೊತೆನೆ ಬಂದ್ಬಿಡು. ಅಯ್ಯೋ ಹಳೆ ಘಟನೆಗಳನ್ನೆಲ್ಲ ಮರ್ತ್ಬಿಟ್ ಬಂದೆ. ಸಾಕು. ಬಾಯ್, ಹ್ಯಾವ್ ಅ ಹ್ಯಾಪಿ ಟೈಮ್, ಸೇಫ್ ಜರ್ನಿ. ಬಾಯ್ ಅಕ್ಕ. ಅಣ್ಣ ಬಾಯ್. ಸಾಕೇತ್, 1 ನಿಮಿಷ. ಯಾಕತ್ಗೆ ಏನಾಯ್ತು? ಅದು ಮೀರಾ ಕೊಟ್ ವಿಗ್ರಹನ ರೂಮಲ್ಲೇ ಬಿಟ್ಬಿಟ್ಟೆ, ಅದನ್ನ ತಗೊಂಡ್ ಬರ್ತೀನಿ. ಅಹಲ್ಯ, ಆಚೆ ಹೊರಟ ಮೇಲೆ ಅರ್ಧಕ್ಕೆ ವಾಪಸ್ ಬರಬಾರ್ದು, ಅದಲ್ಲೇ ಇರ್ಲಿ ಬಿಡು. ಇಲ್ಲಮ್ಮ, ಅದ್ ನನಗ್ ಬೇಕು. ಅಯ್ಯೋ ಅಕ್ಕ, ಇಲ್ಲೇ ಇರಿ, ನಾನ್ ತಗೊಂಡ್ ಬರ್ತೀನಿ. ಮೀರಾ ನಿಧಾನ ಕಣೆ, ಮೀರಾ ನಿಧಾನ. ವಾ, ಈ ಹುಡುಗಿದ್ ಒಂದೇ ಅವಸರ. ಆದಷ್ಟು ಬೇಗ ಅಣ್ಣ ಅದಕ್ಕಿನ ಸ್ವಿಟ್ಜರ್ಲೆಂಡ್ ಕಳಿಸ್ಬೇಕು ಅಂತಿದ್ದಾಳೆ. ಇವಳು ನಮ್ಮನ್ನ ತಡಿತಾಳೆ ಅಂದ್ರೆ ಇವಳೇ ನಮ್ಮನ್ನ ಮುಂದೆ ಕಳಿಸ್ತಿದ್ದಾಳಲ್ಲ. ವಿಘ್ನ ವಿನಾಶಕ, ಸಿದ್ಧಿ ವಿನಾಯಕ, ಯಾವಾಗ್ಲೂ ನಮ್ ಸಾಕು ಜೊತೆನೇ ಇರು, ಇವನೇ ನಿನ್ನ ಪ್ರೊಟೆಕ್ಟ್ ಮಾಡ್ತಾನೆ ಅಂತ ಹೇಳಿದ್ರು ಬೇಕು ಅಂತ ಅಹಲ್ಯ ಅಕ್ಕ ನಿನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿದಾರ. ಅವ್ರಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ, ನೀನ್ ಬರೀ ಮೂರ್ತಿ ಒಳಗಡೆ ಅಲ್ಲ, ಇಡೀ 3 ಲೋಕದಲ್ಲೇ ಇದೆಯಾ ಅಂತ. ದೇವ್ರೆ ದೇವ್ರೆ, ಪ್ಲೀಸ್ ನಮ್ ಸಾಕುಗೆ ಏನೂ ಆಗ್ದಿರೋ ಹಾಗೆ ನೋಡ್ಕೊಳಪ್ಪ. ನಮ್ ಸಾಕು ಈ ಮನೆ ಜೀವ, ಜೀವ ಇಲ್ಲದೆ ದೇಹ ಇರೋದಕ್ಕಾಗತ್ತಾ? ಪ್ಲೀಸ್ ದೇವ್ರೆ ಪ್ಲೀಸ್, ನಮ್ ಸಾಕುನ ಜೋಪಾನವಾಗಿ ನೋಡ್ಕೊ, ಅವನಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಮೀರಾ, 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 ಮೀರಾ ಮೀರಾ, ಏನಾಯ್ತು ಮೀರಾ? ಮೀರಾ ಮೀರಾ, ಮೀರಾ, ಮೀರಾ ಏನಾಯ್ತು ಮೀರಾ? ಏ ಮೀರಾ, ಕಣ್ಬಿಡು ಮೀರಾ. ಮೀರಾ ಮೀರಾ, ಮಾತಾಡು ಮೀರಾ. ಮೀರಾ ಮಾತಾಡೆ. ಮೀರಾ, ಮೀರಾ ಏನಾಯ್ತು ಮೀರಾ? ದೇವ್ರೆ, ಮೀರಾ ಮತ್ತೇನೇ ಮಾಡ್ಕೊಂಡೆ? ಮೀರಾ, ಮೀರಾ ಕಣ್ಬಿಡು ಮೀರಾ. ಇಲ್ಲೋಡು, ನಿನ್ ಸಾಕು ಬಂದಿದ್ದೀನಿ, ಕಣ್ಬಿಡು ಮೀರಾ. ಮಾತಾಡು, ಏನಾಯ್ತು ಮೀರಾ? ಮೊದಲೇ ಸುಸ್ತಾಗಿದ್ಲು, ತಲೆ ಸುತ್ತ ಬಂದೇನಾದ್ರೂ ಬಿದ್ದೋದ್ಲ? ಅನಿ, ಬೇಗ ಡಾಕ್ಟರ್ ಫೋನ್ ಮಾಡೋ ಹೋಗು. ಸರಿ ತಾತ. ಮೀರಾ, ಮೀರಾ ಮಾತಾಡು ಮೀರಾ, ಕಣ್ಬಿಡು ಮೀರಾ. ಮೀರಾ, ಮೀರಾ ಮಾತಾಡು ಮೀರಾ. ಮೀರಾ, ಮೀರಾ ಎದ್ದೇಳು ಪುಟ್ಟ, ಪುಟ್ಟ ಏನಾಯ್ತು? ಎದ್ದೇಳು ಮೀರಾ. ಸಾಕೇತವ್ರೆ, ಎತ್ಕೊಳ್ಳಿ, ರೂಮಿಗೆ ಕರ್ಕೊಂಡು ಹೋಗೋಣ. ಆ ಹುಡುಗಿನ ಎತ್ಕೊ ಅಂತ ತನ್ನ ಗಂಡನ್ಗೆ ಹೇಳ್ತಿದ್ದಾಳಲ್ಲ, ಇವಳೆಂತ ದಡ್ಡಿ. ನಿಧಾನಕ್ಕಪ್ಪ. ಅಯ್ಯೋ ದೇವ್ರೆ,
ಮೊನ್ನೆ ತಾನೇ ಬಿದ್ದು ಕೈಕಾಲ್ ಗಾಯ ಮಾಡ್ಕೊಂಡಿದ್ದಾಳೆ. ಇವತ್ ನೋಡಿದ್ರೆ ಮೂರ್ಛೆನೆ ಹೋಗಿದ್ದಾಳೆ. ಇನ್ನು ಏನೇನ್ ಮಾಡ್ಕೊಳತ್ತೋ ಈ ಹುಡುಗಿ. ಅನ್ನಿ, ಸಾಕೇತ್ ಮತ್ತೆ ಅಹಲ್ಯ ಅಕ್ಕ ಈಗಲೇ ಅಷ್ಟು ದಿನ ಆಚೆಗೆ ಹೋಗೋದು ಬೇಡ. ಓಹೋ, ಇದೆಲ್ಲ ನಾಟಕ. ಇವಳು ನಾಟಕ ಮಾಡಿ ಹೀಗೆ ಮಾಡಿದಾಳೆ. ಅಲ್ಲೇ ಅಮ್ಮಮ್ಮ, ಒಂದು ನಿಮಿಷ ನಿಂತ್ಕೊಳ್ಳೆ. ಯಾಕಮ್ಮ, ಏನಾಯ್ತು? ಅದು ನಂಗೆ ಯಾಕೋ ಇದೆಲ್ಲ ಬೇಕು ಅಂತಾನೆ ನಡೆದಿದೆ ಅಂತ ಅನಿಸ್ತಿದೆ ಕಣೆ. ಯಾವುದು? ಅದೇ ಅಹಲ್ಯನ ಟ್ರಿಪ್ಗೆ ಹೋಗೋದ್ರಿಂದ ತಪ್ಸೋದು. ಯಾರು ತಪ್ಸಿದ್ರು ಅಂತಿದ್ಯಾ? ಇನ್ಯಾರೇ ಇದ್ದಾಳಲ್ಲ, ಈ ಮನೆ ಮಗಳು ಅಂದ್ಕೊಂಡಿರೋ ಆ ಮನೆ ಮುರ್ಕಿ ಮೀರಾ, ಅವಳೇ. ಅಮ್ಮ, ನಿನ್ಗೇನು ತಲೆ ಕೆಟ್ಟಿದ್ಯಾ? ನಿಂಗೆ ಯಾಕೆ ಯೋಚನೆ ಬಂತು? ಯಾಕೆ ಅಂದರೆ ಅವಳಿಗೆ ನಮ್ಮ ಅಹಲ್ಯ ಖುಷಿ ಕಂಡ್ರೆ ಹೊಟ್ಟೆ ಉರಿ ಕಣೆ, ಅದಕ್ಕೆ. ಅಮ್ಮ, ಸುಮ್ಮನೆ ಏನೇನೋ ಮಾತಾಡಬೇಡ. ಅಲ್ಲ, ಯಾರಾದರೂ ಬೇಕು ಅಂತ ಬೀಳ್ತಾರಾ? ಮೊದಲೇ ಮೀರಾ ಬಿದ್ದು ಮೈಕೈ ಎಲ್ಲ ಏಟ್ ಮಾಡ್ಕೊಂಡಿದ್ದಾಳೆ. ಮತ್ತೆ ಯಾಕೆ ತನಗೆ ತಾನೇ ಅಪಾಯ ಮಾಡ್ಕೊಳಕ್ ಹೋಗ್ತಾಳೆ ಹೇಳು? ನೀನೊಳ್ಳೆ ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯ. ಅಲ್ಲ ಕಣೆ, ಅದು. ಅಮ್ಮ ಪ್ಲೀಸ್, ಅಕ್ಕ ಹನಿಮೂನ್ಗೆ ಹೋಗಲ್ಲ ಅಂತ ಡಿಸೈಡ್ ಮಾಡಿದಾಗ ಅಕ್ಕ ಮತ್ತೆ ಭಾವನ ಒಪ್ಸಕ್ಕೆ ಅನಿಕೇತ್ ಮೀರನ್ನೇ ಕರ್ಕೊಂಡು ಬಂದಿದ್ದು ನೆನ್ಪಿದೆ ತಾನೇ? ಟ್ರಿಪ್ಗೆ ಹೋಗ್ಲಿ ಅಂತ ಒಪ್ಸಕ್ ಬಂದಿದ್ ಮೀರಾ ಇವತ್ತು ಯಾಕೆ ಟ್ರಿಪ್ ಕ್ಯಾನ್ಸಲ್ ಆಗ್ಲಿ ಅಂತ ನಾಟಕ ಮಾಡ್ತಾಳೆ ಹೇಳು? ಸುಮ್ಮನೆ ಎಲ್ಲದಕ್ಕೂ ಅನುಮಾನ ಪಡ್ಬೇಡಮ್ಮ. ಇಲ್ಲ ಕಣೆ, ಇಲ್ಲ, ಇದು ಆ ಮೀರದೇ ನಾಟಕ. ಮೀರಾ, ಮೀರಾ, ಮೀರಾ ಎದ್ದೇಳು. ಮೀರಾ, ಮೀರಾ ಮಾತಾಡು. ಮೀರಾ, ಮೀರಾ ಎದ್ದೇಳಮ್ಮ. ಕಣ್ಬಿಡು. ಪುಟ್ಟ, ಸ್ವಲ್ಪ ಎಚ್ಚರ ಮಾಡ್ಕೊಮ್ಮ. ಪುಟ್ಟ ಎದ್ದೇಳು ಪುಟ್ಟ. ಮೀರಾ, ಮೀರಾ ಎದ್ದೇಳು ಪುಟ್ಟ. ಮೀರಾ, ಮೀರಾ, ಮೀರಾ ಎದ್ದೇಳಮ್ಮ. ಎಷ್ಟು ನಾಟಕ ಮಾಡ್ತಿದ್ದಾಳೆ ನೋಡು. ಯಾರೇ ಮೂರ್ಛೆ ಬೀಳಿ ಸ್ವಲ್ಪ ನೀರೆರ್ಚಿದ್ರೆ ಪ್ರಜ್ಞೆ ಬರತ್ತೆ. ಇವಳಿಗೆ ಎಷ್ಟೊತ್ತಾದರೂ ಪ್ರಜ್ಞೆ ಬಂದಿಲ್ಲ. ನಾಟಕ ನಾಟಕ ಮಾಡ್ತಿದ್ದಾಳೆ. ಮೀರಾ, ಮೀರಾ ಏನಾಯ್ತು? ಯಾಕೆ ಬಿದ್ಬಿಟ್ಟೆ? ಯಾರೋ ನನ್ನ ತಳ್ಬಿಟ್ರು.